ಸ್ಯಾಂಡಲ್ವುಡ್ ನಟಿ ಮೋಹಕ ತಾರೆ ರಮ್ಯಾ ಅವರು ಶ್ವಾನಪ್ರಿಯರು ಅಂತ ಹೇಳಿದ ತಕ್ಷಣ ನನ್ನ ಕೈಯಲ್ಲಿ ಶ್ವಾನ ಇದೆ ಅನ್ನುವಂಥದ್ದು ಎಲ್ಲರೂ ಕುತೂಹಲ ಪಡ್ತಾರೆ. ಜೊತೆಗೆ ನನ್ನ ಬ್ಯಾಕ್ಗ್ರೌಂಡ್ ಇರೋವಂಥದ್ದು ನೀವು ನೋಡ್ಬೋದು, ಪಪ್ಪಿ ಅನ್ನುವಂತಹ ಸಿನಿಮಾ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸ್ಯಾಂಡಲ್ವುಡ್ನಲ್ಲಿ ಸದ್ದು ಮಾಡಿದಂತಹ ಸಿನಿಮಾ. ಮೋಸ್ಟ್ ಆಫ್ ಆಲ್ ಎಲ್ಲ ಆಡಿಯನ್ಸು ಈ ಸಿನಿಮಾವನ್ನು ಮೆಚ್ಕೊಂಡಿರುವಂಥದ್ದು. ಮೇ 1ನೇ ತಾರೀಕು ರಿಲೀಸ್ ಆದ್ರೂ ಸಹ 2ನೇ ವಾರ ಸಹ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಿರುವಂಥದ್ದು. ನಿಜಕ್ಕೂ ಇದು ಕನ್ನಡ ಆಡಿಯನ್ಸ್ಗೆ ಹೆಮ್ಮೆ ತರುವಂತಹ ವಿಷಯ. ಯಾಕಂತ ಹೇಳಿದ್ರೆ ಇತ್ತೀಚಿನ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದಾದ ಮೇಲೆ ಇಂಥ ಸಿನಿಮಾಗಳು ಎಲ್ಲೋ ಮರೆಮಾಚಿಬಿಡ್ತವೆ. ಆದರೆ ಇವತ್ತಿಗೂ ಸಹ ಸೆಕೆಂಡ್ ವೀಕ್ನಲ್ಲೂ ರನ್ನಿಂಗ್ನಲ್ಲಿರುವಂತಹ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಿರೋವಂಥದ್ದು. ಸೊ ಹೀಗಾಗಿ ಕ್ರೆಡಿಟ್ಸ್ ಪಪ್ಪಿಗೆ ಕೂಡ ಹೋಗುತ್ತೆ, ಚಿತ್ರತಂಡದವ್ರು ಕೂಡ ಹೋಗುತ್ತೆ, ನಿರ್ದೇಶಕರು ಆಯುಷ್ಗೂ ಅವ್ರು ಕೂಡ ಹೋಗುತ್ತೆ. ಇವತ್ತು ನನ್ನೊಟ್ಟಿಗೆ ಪಪ್ಪಿ ಸಿನಿಮಾದಲ್ಲಿ ಬಾಲ ನಟರಾಗಿ ನಟಿಸಿದಂತಹ ಕಲಾವಿದರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಜಗದೀಶ್, ಋತ್ವಿಕ್ ಹಾಗೂ ಆದಿತ್ಯ, ಜೊತೆಗೆ ಈ ಪಪ್ಪಿ. ಸೊ ಈ ಪಪ್ಪಿ ಅವ್ರಿಗೆ ಹ್ಯಾಂಡಲ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಕಷ್ಟ ಇದೆ. ಒಂದು ಮಗುನ ಯಾವ ರೀತಿ ನಾವು ನೋಡ್ಕೋತೀವಿ ಅದೇ ರೀತಿಯಲ್ಲಿ ಶ್ವಾನಗಳನ್ನ ಸಹ ನೋಡ್ಕೊಳ್ಳೋ ಅಂಥದ್ದು ಕೆಲಸ ಇಲ್ಲಿ ಆಗಿರುವಂಥದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಯಾವ ರೀತಿ ಅವ್ರಿಗೆ ಈ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು, ಜೊತೆಗೆ ಥಿಯೇಟರ್ ವಿಸಿಟ್ ಮಾಡ್ತಾ ಅವರು ಕಲ್ತಿದ್ದೇನು ಅನ್ನೋವಂಥದ್ದು. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಸಿನಿಮಾ ಸಕ್ಸಸ್ ಖುಷಿ ತರ್ತಾ ಇದೆಯಾ? ಹೇಗೆ ಖುಷಿ ತರ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ? ನಮಗೆ ತುಂಬ ಖುಷಿ ಇದಾರೆಪ್ಪ. ನಿಮಗೆ? ನನಗೆ ಖುಷಿ ಇದೆ. ನಿಂಗೇನೋ ಗಿಫ್ಟ್ ಬಂತಂತೆ? ನಮ್ಗೆ ರಮ್ಯಾ ಮೇಡಮ್ ಸೈಕಲ್ ಕೊಡ್ಸ್ಯಾರ ಆಲ್ರೆಡಿ. ಹೌದಾ? ನನಗೊಂದು ಇವಾಗೊಂದು. ಹೌದಾ? ಅದು ಒಂದ್ಸತಿ ನಾವು ಒಂದು ಇಂಟರ್ವ್ಯೂವಲ್ಲಿ ಕೇಳಿದ್ವಿ. ಅಣ್ಣ ಹೇಳಿದ್ರು, ನಿಮಗೆ ಈಗ ರಮ್ಯಾ ಮೇಡಮ್ ಏನಾರು ಬಂದು ಏನು ಬೇಕಂತ ಕೇಳಿದೆ ಅಂದ್ರೆ ನಾವು ಸೈಕಲ್ ಅಂತ ಹೇಳಿದ್ವಿ. ಅದನ್ನ ನೋಡಿದ್ವಿ ಒಂದ ಮಾತಿಗೆ. ನಾವು ನಿಮ್ಗೆ ಯಾವ್ದು ಬೇಕಂತ ಕೇಳಿ ನಾವು ಗೇರ್ ಸೈಕಲ್ ನೋಡಿದ್ವಿ. ಅವ್ರು ಬರೋಷ್ಟಿಗೆ ಅದನ್ನ ಕೊಡ್ಸಿದ್ರು ಮ್ಯಾಮ್. ಡೈರೆಕ್ಟಾಗಿ ಸೈಕಲ್ ಬೇಕು ಅಂತ ಕೇಳ್ಬಿಟ್ರೆ ಏಕ್ದಮ್ಮ? ಮತ್ತು ಆ ತಣ್ಣ ಒಂದು ಇಂಟರ್ನಾಗ ನೀವು ರಮ್ಯಾ ಮೇಡಮ್ ತಕೋದ್ರೆ ಗಿಫ್ಟ್ ಏನು ಕೇಳ್ತೀರಿ ಅಂತಂದೆ. ಸೈಕಲ್ ಕೇಳ್ತೀವಿ ಅಂತಂದ್ವಿ. ಅವ್ರು ಅದನ್ನ ತಮ್ಮ ID ವಾಟ್ಸಪ್ಗೆ ಹಾಕ್ಯಂದು ನಮ್ಗೆ ಸೈಕಲ್ ಕೊಡ್ಸ್ಯಾರ. ನೀವೇ ಸೆಲೆಕ್ಟ್ ಮಾಡಿದ್ರಲ್ಲ ಸೈಕಲ್, ಇಂಥದೇ ಸೈಕಲ್ ಬೇಕು, ಈ ಕಲರ್ ಬೇಕು ಅಂತ. ಎಷ್ಟು ಖುಷಿ ಆಯಿತು ರಮ್ಯಾ ಅವರೇ ನೀವಿರೋ ಕಡೆ ಬಂದು ಈ ಥರ ಸೈಕಲ್ ಕೊಡಿಸಿದ್ದೆಲ್ಲ. ನಮಗೆ ತುಂಬ ಖುಷಿ ಆಯ್ತು ರೀ. ಅದು ಸಿನಿಮಾ ರಿಲೀಸ್ ಆದಾಗ ಕೊಡ್ಸ್ಯಾರ ಅವ್ರು. ಇನ್ನು ಬೇರೆ ಯಾವ ಸ್ಟಾರ್ಸ್ ಏನು ಗಿಫ್ಟ್ ಕೊಟ್ಟರು ನಿಮಗೆ? ಧ್ರುವ ಸರ್, ಅವರು ಶಿವಣ್ಣ ಸರ್ ಅವ್ರು ಕೊಡ್ಸ್ಯಾರ. ಶಿವಣ್ಣ ಸರ್ ಫುಲ್ ನಿಮ್ಮ ಆ್ಯಕ್ಟಿಂಗ್ ಎಲ್ಲ ಫಿದಾ ಆಗಿಬಿಟ್ರಲ್ಲ. ಆವತ್ತು ಇದು ಸಿನಿಮಾ ನೋಡ್ತಿದ್ರು ನಮ್ಮ ಪಕ್ಕನೇ ಕುತ್ಕೊಂಡು ಫುಲ್ ನಮ್ಮ ಜೊತೆ ಮಾತಾಡ್ಕೊಂತ ಎಲ್ಲ ನಗ್ತಾ ಇದ್ರು. ಏನೋ ಚೆನ್ನಾಗಿ ಮಾಡಿದ್ರು ಸಾಕು. ನಿಮ್ಮ ಯಾಕೆ ನಗ್ತಿಲ್ಲ ಅನ್ನೋರು ಶಿವಣ್ಣ ಸರ್. ನಿಮ್ಮ ಭಾಷೆ ಕಲ್ತ್ರ ಅವರು? ಕಲ್ತಾರ. ಏನಂದ್ರು? ಇವನು ಎದಕ್ಕೆ ನಗ್ತಿಲ್ಲ? ನಾವು ನಗ್ನೇರ ಅದು ಏನ್ರ ಕರೆ ಕುಂಡ ಅಂದಾಗ ಕರೆ ಕುಂಡ ಅಂತಂದು ಬಂದ್ಬಿಡುತ್ತೆ. ನಗ್ನಂದ್ರೆ ಅಲ್ಲೇ ಇವನು ಎದಕ್ಕೆ ನಗ್ತಿಲ್ಲ ಇವನು ಅಂತ ಅಂತಾರೆ. ಈ ಪಪ್ಪಿ ಕೂಡ ಎಲ್ಲ ಸ್ಟಾರ್ಸ್ಗೂ ಗಿಫ್ಟ್ ಕೊಟ್ಟಿದ್ದೀರಿ. ಈಗ ನೀವು ರಮ್ಯಾ ಮೇಡಮ್ಗೂ ಗಿಫ್ಟ್ ಕೊಟ್ರಿ, ಶಿವಣ್ಣ ಸರ್ಗೂ ಕೊಟ್ರಿ, ಸೊ ಧ್ರುವ ಸರ್ಗೂ ಕೊಟ್ವಿ. ಅಲ್ಲ ಅವರು ಮೇಡಮ್ ಕೊಡೋಕ್ಕೂ ಇದ್ವಿ, ಅವ್ರು ಸಲ್ಲಿಲ್ಲ. ನನ್ನ ಮನ್ಯಾಗ 3 ನಾಯಿ ಅದಾವು, ಇದನ್ನ ನಿವಾಸ ಹಾಕ್ಯಾರ ಅಂತಂದು ಕೊಟ್ಟು ಹಳ್ಳಿ. ಹೌದಾ? ಇನ್ನು ಇಲ್ಲ ಮೇಡಮ್ ತಗೋರಿ ಅಂತ ಏನು ಹೇಳಿಲ್ಲ ನೀನು? ನಾವು ಎಷ್ಟೊತ್ತಿನ ತನಕ ಕಾಯ ಬಿದ್ದು ಅವರಿಗೆ ತಗೊಳ್ಲಿಲ್ಲ. ಒಟ್ಟ ಯಾಕೆ ತಗೊಳ್ಳಿಲ್ಲ? ಕೇಳಬೇಕಿತ್ತು ನೀವು. ಅದನ್ನ ಕೇಳಿದ್ವಿ. ಅದೇನೋ ಮೀಟಿಂಗ್ ಏನು ಎಲ್ಲಿಗೆ ಹೊಂಟಿದ್ರಂತ ಅವ್ರು. ರಮ್ಯಾ ಮೇಡಮ್ದು ಯಾವ ಸಿನಿಮಾ ನೋಡಿದ್ದೀರಾ? ನಾ ಯಾವುದು ನೋಡಿಲ್ಲ. ಯಾವ್ದು ನೋಡಿಲ್ಲ? ಆದರೆ ಇಷ್ಟ ನಿಂಗೆ ರಮ್ಯಾ ಮೇಡಮ್ ಅವ್ರದ್ದು ಹಾಡೆಲ್ಲ ಕೇಳಿ? ಯಾವ ಸಾಂಗ್ ಇಷ್ಟ? ಅವತ್ತು ಕೇಳಿವಿ. ಅದು ಯಾವ್ದು ಮರೆ ನೀ ಹೇಳೋ. ಅದೇ ಅದು ಯಾವುದು ಸಾಂಗ್ ಇತ್ತಲ್ಲೇ ಜಗ ಅವತ್ತು ಕೇಳಿ. ಸರಿ ಹೋಗ್ಲಿ. ರಮ್ಯಾ ಮೇಡಮ್ ಯಾವ ಹೀರೋ ಜೊತೆ ಆಕ್ಟ್ ಮಾಡಿದಾರೆ ಅದಾದ್ರೂ ಗೊತ್ತಾ? ಯಾವ್ಯಾವ ಹೀರೋಗಳ ಜೊತೆ? ಇವರು ಯಾರಿಷ್ಟ? ಶಿವಣ್ಣ ಸರ್ ಜೊತೆ ಮಾಡ್ಯಾರ. ಅವ್ರ ಜೊತೆ ಮಾಡ್ಯಾರ. ಪುನೀತ್ ಸರ್ ಜೊತೆ ಮಾಡ್ಯಾರ. ಮತ್ತೆ ಒಳ್ಳೆ ಇವರು ಯಾರೋ ಮರೆ ಅವ್ರ ಹೆಸರು ಬರೋಲ್ದಾಗ. ಇರ್ಲಿ ತಗೋ. ಈಗ ಈ ಸೈಕಲ್ ಎಷ್ಟು ದುಡ್ಡು ಕೊಟ್ರಿ ಗೊತ್ತಾ ನಿಮಗೆ? 17,000. 17,000. ಸೊ ಅದು ದೊಡ್ಡದ ಚಿಕ್ಕದ? ದೊಡ್ಡದಂತ ಗೊತ್ತಾ ನಿಂಗೆ? ತುಂಬಾ ಬೆಳೆ ಬೀಳ್ತು. ಇಲ್ಲಿ ಕೇಳಿದ ತಕ್ಷಣ ಏನು ಹೇಳಿಲ್ಲ ಮೇಡಮ್, ಆಯ್ತು ತಗೊಳ್ರಿ ಅಂತ ಕೊಡ್ಸಿದ್ರು. ಓಕೆ. ಇನ್ನು ಸಿನಿಮಾದಲ್ಲಿ ಋತ್ವಿಕ್ ಕೂಡ ಒಂದು ಸಾಂಗಲ್ಲಿ ಕಾಣಿಸ್ಕೊಂಡಿದ್ದಾನಂತ. ಏನು ಋತ್ವಿಕ್? ಹೌದು. ಏನು ಸಿನಿಮಾ ಫುಲ್ ಸಕ್ಸಸ್ ಆಗಿದೆ. ನಿಮ್ಮ ಡೈರೆಕ್ಟರ್ಗೆ ಏನು ಹೇಳ್ತೀಯಾ?
ಡ್ಯಾನ್ಸ್ ಡ್ಯಾನ್ಸ್ ಅವು ಸ್ಕ್ರಿಪ್ಟೆಡ್ ಅಲ್ಲ, ಎಷ್ಟು ಡೈಲಾಗ್ ಕೊಡ್ತಾರೆ ಅಷ್ಟು ಮಾತ್ರ ಮಾತಾಡೋದಲ್ಲ ಋತ್ವಿಕ್. ಓಕೆ, ಈಗ ಥಿಯೇಟ್ರಿಗೆಲ್ಲ ಹೋದ್ರಲ್ಲ ಸಿನಿಮಾ ರಿಲೀಸ್ ಆದಮೇಲೆ, ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಏನು ಅನ್ನಿಸ್ತು? ನಮಗೆ ತುಂಬ ಖುಷಿ ಆಯ್ತು ರೀ. ಫಸ್ಟ್ ನೈಟ್ ಬಂದಾಗ ಒಟ್ಟ ಹೆದರ್ಕಾಕತ್ರಿ ನಮಗೆ ಕ್ಯಾಮ್ರಾ ಮುಂದೆ. ಒಟ್ಟ ಎಲ್ಲಿ ಹೋಗಿದ್ದಿಲ್ಲ, ಹೆದರ್ಕಾಕತ್ತು. ಹಂಗೆ ಬರ್ತಾ ಬರ್ತಾ ಮಾಡ್ಕೊಂತ ಬಂದ್ವಿ. ಈಗ ಹೆದರಿಕೆಲ್ಲ ಏನಿಲ್ಲ. ಈಗ ಇಲ್ಲಿ ನೋಡಿ, ಪಪ್ಪಿನ ಹಿಂಗೆ ನಿಭಾಯಿಸೋದೇ ಕಷ್ಟ. ಇವಾಗ ಹಿಂಗೆಲ್ಲ ಎತ್ಕೊಂಡು ಅದು ಹೇಳ್ದಂಗೆ ನೀವು ಕೇಳಬೇಕಾಗುತ್ತೆ. ಹೆಂಗೆ ಅದ್ರ ಜೊತೆ ಆಟಾಡ್ಕೊಂಡು ಚೆನ್ನಾಗಿದ್ರು? ನಾವು ತುಂಬ ಚೆನ್ನಾಗಿದ್ರಿ. ಅದು ನಮ್ಮನ್ನ ಕಡಿತಿತ್ತು ನೋಡ್ರಿ ಅವನು. ಅದೇ ಸುಮ್ಮನೆ ಕುಂದ್ರವಲ್ದು. ಫಸ್ಟ್ ಊಟ ಹಾಕಿಲ್ಲ ಏನದಕ್ಕೆ? ಊಟ ಇದಾಗಿ ಮಾಡಿ ಬಂದೈತೆ. ಏನು ಪಪ್ಪಿಗೆ ಏನೇನು ಊಟ ಕೊಟ್ರಿ? ಅದ್ರ ಫುಡ್ ಅದು ಪೆಡಿಗಿರಿ ಕಬಾಬು. ಸಿನಿಮಾದಲ್ಲಿ ಏನು ತಿನ್ನಿಸ್ತೀರಾ ಪಪ್ಪಿಗೆ? ಅದೇ ಹಾಂ ಕಬಾಬು ತಿನ್ನಿಸ್ತೀರಾ? ಕಬಾಬ್ ಅಂತ ಇದೇ ಜಾಗದಲ್ಲಿ ಸಿಕ್ಕಿದಂತೆ ಸಿನಿಮಾದಲ್ಲಿ ಪಪ್ಪಿ. ಇದೇ ಜಾಗ. ಏನು ಸೀನ್ ಅದು? ಇದು ಈ ವರ್ಷ ನಾವು ನೀವು ಪಿಕ್ಚರ್ನಾಗ ನೋಡ್ರಿ ಗೊತ್ತಾಗುತ್ತೆ ನಿಮಗೆ ಏನಂತ ಸೀನ್. ಈಗ ನಾವು ಪಿಕ್ಚರ್ ನೋಡ್ಬೇಕಾ ಈ ಸೀನ್ ಗೊತ್ತಾಗ್ಬೇಕಂದ್ರೆ? ಬಟ್ ಡೈಲಾಗ್ ಹೇಳ್ಬೋದಲ್ಲ, ಈ ಜಾಗದಲ್ಲಿ ನಿಮಗೆ ನಾಯಿ ಮರಿ ಸಿಕ್ತು, ಆ ಡೈಲಾಗ್ ಹೇಳಿ. ನಾವು ಹೇಳ್ಬಿಟ್ರೆ ಅವ್ರು ನೋಡಿ ಮಜಾ ಮಾಡೋದು. ಹಿಂಗೆ ಇದೊಂದು ಡೈಲಾಗ್ ಹೇಳ್ಬೋದು. ಈಗ ಸಿನಿಮಾ ರಿಲೀಸ್ ಆಗಿದೆ, ನೋಡ್ದಿಲ್ದವ್ರಿಗೆ ಆಯ್ತು. ರೇ ಅಪ್ಪ ಹುಡುಕಿ ಸುಸ್ತಾತಲ್ಲಿ ಲೇ ನಿಮ್ಮ ಪಾರ್ಕಿಗೆ ಕರ್ಕೊಂಬಂದಲ್ಲ, ನಿಂಗೆ ಹೇಳಿತ್ತೇನಲೇ ನಾನು ಇಲ್ಲಿ ಸಿಗ್ತೀನಿ ಬಾ ಅಂತ. ಮಗನ ನೀನು ಅಲ್ಲಿ ಪಂಚರ್ ಅಂಗಡಿ ತಾಕ ಹೋಗಿದ್ದಲ್ಲ ಕರ್ಕೊಂಡು ಹೋಗಿದ್ದಲ್ಲ, ನಾ ಇಲ್ಲಿ ಸಿಗುತ್ತೆ ಬಾ ಅಂತ ನೀವು ಫೋನಲ್ಲಿ ಚಳಿತಾನ ಅದೇ ನಿನಗೆ. ನಾ ಏನು ಸಿಗುತ್ತಂತ ಕರ್ಕೊಂಡು ಹೋಗಿದ್ನಪ್ಪ. ಮಗನ ಪ್ರಯತ್ನ ಪಟ್ರೆ ಎಲ್ಲ ಸಿಗಲ್ಲಿ, ಬುದ್ಧಿ ಉಪಯೋಗಿಸ್ಬೇಕು. ಬುದ್ಧಿ ಉಪಯೋಗಿಸ್ರೆ ಎಲ್ಲ ಸಿಗೋದು. ದೊಡ್ಡ ನನ್ನ ಮಗ ನಾವು ಹೆಂಗೆ ಹಳ್ಳಿಯಾಗಿದ್ರೆ ಹೆಂಗದ ಒಳ್ಳೆ ಅಷ್ಟು ಬುದ್ಧಿ ಅಲ್ಲ ಅಲ್ಲಿ ನಿಂಗೆ. ಈಗ ನಿಮ್ಮಿಬ್ರು ವಿಡಿಯೋ ಒಂದು ವೈರಲ್ ಆಗಿತ್ತು, ನೆನಪಿದ್ಯಾ? ಗೊತ್ತಾಯ್ತಾ ಯಾವುದಂತ? ಅದು ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಸಂದರ್ಶನ ಕೊಟ್ಟಿದ್ರಿ. ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಯಾರು ಪ್ರಧಾನ ಮಂತ್ರಿ ಅಂತ ಕೇಳಿದ್ದು, ರಾಷ್ಟ್ರೀಯ ಪ್ರಾಣಿ ಯಾವುದಂದಿದ್ದು? ರಾಷ್ಟ್ರ ಪ್ರಾಣಿ ಇದು ಎಮ್ಮೆ, ನಾಟಿ ಕೋಳಿ, ಪಕ್ಷಿ ನಾಟಿ ಕೋಳಿ. ಅದು ಬೇಕಂತ ಹೇಳಿದ್ದ ಹೆಂಗೆ ನೀವು? ನಾವು ಹೇಳಿವ್ರಿ. ಅಂದು ನಿಮಗೆ ಗೊತ್ತಿರ್ಲಿಲ್ವಾ ಯಾವುದು ರಾಷ್ಟ್ರೀಯ ಪ್ರಾಣಿ? ಗೊತ್ತ ಅಂದ್ರೆ ನಾವು ಹಂಗಳಿ. ಆ ವಿಡಿಯೋ ವೈರಲ್ ಆಗಿದ್ದು ನೋಡಿ ನಿಮ್ಮ ಅಪ್ಪ ಅಮ್ಮ ಏನಂದ್ರು? ಚೆನ್ನಾಗಿ ಮಾಡಿದ್ರ ಕಂಡ್ರು. ಏನು ನಮ್ಮ ರಾಷ್ಟ್ರೀಯ ಪಕ್ಷಿ ಕೋಳಿನಾ ಅಂತ ಕೇಳ್ತಾರೆ. ಹಂಗೆ ಕೈ ಕಡಿಯಕ್ಕೆ ಬರ್ತೈತಿ ಮಗಂದು. ಓಕೆ, ಈಗ ನಿಮ್ಮ ಡೈರೆಕ್ಟರ್ ಸರ್ ಆ ವಿಡಿಯೋ ವೈರಲ್ ಆಗಿದ್ದು ನೋಡಿ ಏನಂದ್ರು? ಅವರು ತುಂಬ ಖುಷಿಗಾರ. ಅವರು ಉಂಡಿಲ್ರಿಪ್ಪ ನಿನ್ನೆ ಉಪವಾಸ ಅದಾರಂತಂದು ಅಲ್ಲಿ ಇದಕ್ಕೆ ಇಂಟರ್ವ್ಯೂ ಹೋಗಿವಿ, ಅಲ್ಲಿ ಕೇಕ್ ತಿಂದುಬಿಟ್ರೆ ಅಂತಂದು ಉಂಡ್ಬಿಟ್ರು. ಮತ್ತು ಮಧ್ಯಾಹ್ನನೂ ಊಟ ಮಾಡಿಲ್ಲ, ಮುಂಜಾನೆನೂ ಊಟ ಮಾಡಿಲ್ಲ. ಅವತ್ತು ಏಕಾದಶಿ ಇತ್ತು ನಿನ್ನೆ. ಈಗ ಹೇಳಿ, ರಾಷ್ಟ್ರೀಯ ಪ್ರಾಣಿ ಯಾವುದು? ಸುಳಪ್ಪ ಕೇಳ್ಬೇಕಾ? ಕರೆ ಹೇಳ್ಬೇಕು, ಈಗ ಸುಳ್ಳಪಳ್ಳ ಇಲ್ಲ. ಹುಲಿ. ಏನು? ಹುಲಿ ಅದೇನಾ? ಪಕ್ಷಿ ಯಾವುದು? ರಾಷ್ಟ್ರೀಯ ಪಕ್ಷಿ ಯಾವುದು? ನಾಟಿ ಕೋಳಿ. ಇದು ಸುಳ್ಳಪಳ್ಳನಾ? ಅಲ್ಲ, ಇದು ನವಿಲನ. ಹಾಂ, ನವಿಲ. ಇದು ಹೂ? ಕಮಲ. ನೀನು ಹೋಗ್ಲಿ, ನಮ್ಮ ಪ್ರಧಾನ ಮಂತ್ರಿ ಯಾರು ಗೊತ್ತಾ? ಪ್ರಧಾನಮಂತ್ರಿ ಗೊತ್ತಾ? ಯಾರು? ನರೇಂದ್ರ ಮೋದಿ. ಓಕೆ, ನಮ್ಮ ಇವರು CM ಸಾಹೇಬ್ರು ಯಾರು ಕರ್ನಾಟಕಕ್ಕೆ? ಹಂಗಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಪರವಾಗಿಲ್ಲ, ಕಲ್ತಿದ್ದೀರಾ. ಎಷ್ಟು ಡಿಸ್ಟಿಕ್ ಇದೆ? ಕರ್ನಾಟಕದಲ್ಲಿ? ಜಿಲ್ಲೆಗಳು ಎಷ್ಟಿದಾವೆ? ಜಿಲ್ಲೆ 30,000. ಅಷ್ಟಿದಾವ? 15. ಸರಿ, ನಿಮ್ಮ ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಯಿತು? ನಂಬರ್ ಹೇಳಿ. ಒಂದು 24, 23 ಹಂಗೆ. ನಿಮ್ಮ ಡೈರೆಕ್ಟರ್ ಸರ್ ಹೊಡಿತಾರೆ ನಿನ್ನೆ? ಗೊತ್ತಿಲ್ಲಪ್ಪ. ಏನು? ನಿಮ್ಮ ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಯಿತು? ಗೊತ್ತಿಲ್ಲ. ಗೊತ್ತಿಲ್ಲ ಬಿಡು. ನಾನು ಆಪ್ಷನ್ಸ್ ಕೊಡ್ಲಾ? 100, 150, 200 ಜಾಸ್ತಿ, 200ಕ್ಕೂ ಜಾಸ್ತಿ. 70 ಥಿಯೇಟ್ರ್ ಕೊಟ್ಟಾರ. 70 ಥಿಯೇಟ್ರ್ ಕೊಟ್ಟಾರ? ನೀನು ಕರೆಕ್ಟಾ ಅವ್ನು ಹೇಳಿದ್ದು? 100 ಇಲ್ಲ, 70 ಥಿಯೇಟ್ರ್ ಕೊಟ್ಟಿದ್ದಾರಂತೆ, ಅದು ಕರೆಕ್ಟ್. ಹಾಂ, ಈಗ ನಿಮ್ಮ ಸಿನಿಮಾದಲ್ಲಿ ಒಂದು ಸಾಂಗ್ ಬಂತು, ಅದು ತುಂಬ ಚೆನ್ನಾಗಿದೆ ಅನ್ನೋಂಥದ್ದು. ಹಾಂ, ಅದನ್ನು ಹಾಡಿ.
ಕಾಲು ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲು ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ. ಒಂದೇ ಜಾತಿ ಒಂದೇ ಕುಲ ಅಣ್ಣ ತಮ್ಮ ಎಲ್ಲ ಹೋಗಿ ಜಾತಿ ರಾಜಕಾರಣ ಈಗ ಜೋರ ಆಗೈತಿ. ಸತ್ಯದ ತಲೆ ಮ್ಯಾಗ ಸುಳ್ಳು ಹೋಗಿ ನಿಂತಗೊಂಡ ಮಾಯದ ಗಾಳಿಯ ಬೀಸಕತ್ತೈತಿ. ಸತ್ಯದ ತಲೆ ಮ್ಯಾಗ ಸುಳ್ಳು ಹೋಗಿ ನಿಂತಗೊಂಡ ಮಾಯದ ಗಾಳಿಯ ಬೀಸಕತ್ತೈತಿ. ಕಾಲು ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲು ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ. ಓಕೆ, ಈ ಸಾಂಗ್ ಎಲ್ಲ ಹಾಡಿದ್ರಿ. ಇಂದಿನ ಮಕ್ಕಳೇ ನಾಳೆಯ ಯುವಕರು ಇರಬಹುದು ಅಥವಾ ಜನತೆ ಇರಬಹುದು. ಆದರೆ ಒಂದು ಏನಂದರೆ ಈಗ ಆಗ್ತಿರುವಂಥ ಡೆವಲಪ್ಮೆಂಟ್ ನಿಮ್ಗೆ ಗೊತ್ತಾ ಏನಂತ? ಪಾಕಿಸ್ತಾನ ಗೊತ್ತಾ? ಹೋಗಲಿ, ಪಾಕಿಸ್ತಾನ ಗೊತ್ತಿಲ್ಲ. ಊರು ಹೆಸರು ಕೇಳಿದಾರೆ? ಹೋಗ್ಲಿ, ಪಾಕಿಸ್ತಾನ ಕೇಳಿ. ಈಗ ನಮ್ಮ ಭಾರತ ಬೇರೆ ದೇಶದ ಮೇಲೆ ಯುದ್ಧ ಮಾಡಿದ್ರೆ ನೀನು ಮಾಡ್ರಲ್ಲ, ಗೊತ್ತಲ್ಲ, ಬಾಂಬ್ ಮುಗದ್ರ ಶಾಣೆ ಅದಿ ನೀನು. ಇದು ಪಾಕಿಸ್ತಾನಕ್ಕೆ ನಮ್ಮ ದೇಶದವ್ರು ನೀನು ಮುಗದ್ರಲ್ಲ ಬಾಂಬ್. ಏನು ನಿಂಗೆ ಅದೇನು ಇಷ್ಟ ಆಯ್ತಾ ಅಥವಾ ಬೇಡ? ಸುಮ್ಮನೆ ಎಲ್ಲ ನೆಮ್ಮದಿಯಾಗಿರ್ಬೋದಿತ್ತು ಅನ್ನಿಸ್ತಾ? ಇಷ್ಟ ಆಯ್ತು. ಇಷ್ಟ ಆಯ್ತಾ? ಯಾಕೆ ಇಷ್ಟ ಆಯ್ತು? ಅವ್ರೋಳು ಅವ್ರ ಇಲ್ಲಾಂದ್ರೆ ಅವರು ನಮ್ಮ ಪಾಕಿಸ್ತಾನಕ್ಕೆ ಇದಕ್ಕೂ ನಮ್ಮ ದೇಶಕ್ಕೆ ಬಾಂಬ್ ಹೋಗಿತ್ತಿದ್ರೆ. ಹೌದಾ? ಯಾಕಿಟ್ರು ಬಾಂಬ್ ಗೊತ್ತಾ? ಯಾರಿಗೂ ಗೊತ್ತು. ಒಟ್ಟಿನಲ್ಲಿ ನಾವು ದಾಳಿ ಮಾಡ್ಬೇಕಂತ ಹೇಳ್ತಿದ್ಯಾ ಅಲ್ವಾ? ನಿಂಗೆ ನೀನು ನೋಡ್ದ ನ್ಯೂಸು, ಏನು ಗೊತ್ತಾಯ್ತು ನಿಂಗೆ? ನಾನು ಬರೇ ಬಾಂಬ್ ಹಿಂಗೆ ಎಷ್ಟಿದ್ ಗೊತ್ತಾ? ಅದೇ ಬಾಳ್. ನೀನು ಆರ್ಮಿಲಿ ಸೇರ್ಕೋಬೇಕು ಅನ್ಕೊಂಡಿದ್ಯಾ? ಹಾಂ, ಹೇಳೀಗ ನೀನು ಆರ್ಮಿಲಿ ಸೇರ್ಕೋಬೇಕಂತಿದ್ಯಾ? ಇದು ಹೇಳಿ, ಎಷ್ಟು ನ್ಯೂಸ್ ನೋಡ್ದೆ ನೀನು ಇದನ್ನು? ಒಂದೇ ಸತಿ ಒಂದು ಫೋನ್ನಾಗ ನೋಡಿದ್ರಿ ನಮ್ಮ ಆದಿ ಅಣ್ಣನ ಜೊತೆ. ಏನು ಹೇಳಿದ್ರು ನಿಮ್ಮ ಸರ್ ಅದನ್ನು ನೋಡಿ? ನಾವು ಯಾವ್ದಪ್ಪ ಇದು ಅದನ್ನು ಬಿಡು, ಹೋಗಲಿ. ನಿಮ್ಮ ಡೈರೆಕ್ಟರ್ ಸರ್ ಏನು ಹೇಳಿದರು? ಅವರು ಪಾಕಿಸ್ತಾನಕ್ಕೆ ಬಾಂಬ್ ಹೋಗ್ದಾರ ನೋಡಿಲ್ಲ ಅಂತಂದ್ರೆ. ಅದಕ್ಕೆ ನೀನೇನಂದೆ? ಬರೀ ಯಾವಾಗ ಪಾಕಿಸ್ತಾನಕ್ಕೆ ಬಾಂಬ್ ಯಾವಾಗ ಹೋಗಿತ್ತಾರಪ್ಪ? 12 ಗಂಟೆ ಆಯ್ತು, ಬಾಂಬ್ ಹೋಗಿದ್ರ ಅಂತ ಕೇಳ್ತಿರ್ತಾನೆ ಬರ್ರಿ. ಹಾಂ ಸರ್ ಕೇಳಿ, ಆಲೆ ಸರ್ ಆಲೆ ನಿನ್ನ ರಾತ್ರಿನ ಹೋಗೋದ್ರಲ್ಲೇ ಗೊತ್ತಿಲ್ಲ ನಿನಗಂತಾರೆ. ಸೊ ಈಗ ಯುದ್ಧ ಮಾಡಿದ್ರೆ ಅಕಸ್ಮಾತ್ ನೀನಿರೋ ಜಾಗದಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು, ಏನು ಮಾಡ್ತೀಯಾ? ಏಪ್ಪ ನಮಗೆ ಯಾವ ಗೊತ್ತಿಲ್ಲ ಬಿಡ್ರಿ, ಅವು ಎಲ್ಲ ನಮಗೆ ಮೈಂಡ್ ಹಾಕ್ಯಾನಲ್ಲ ಅವು. ಸರಿ, ಈಗ ನೀನು ಟ್ರೆಂಡಿಂಗಲ್ಲಿ ಇರಬೇಕಾ ಬೇಡವಾ? ಟ್ರೆಂಡಿಂಗ್ನಲ್ಲಿ ಇರ್ಬೇಕು. ಯಾವ ಥರ ಇರ್ತೀಯ? ಎಲ್ಲರೂ ಯಾವ ಥರ ಇರ್ತಾರೆ ಆ ಥರ ಇರ್ತೀರಿ. ಈ ಟ್ರೆಂಡಿಂಗ್ನಲ್ಲಿ ಇರ್ಬೇಕಂದ್ರೆ ಏನು ಮಾಡಬೇಕು? ಏನು ಮಾಡ್ಬೇಕು? ಟ್ರೆಂಡಿಂಗಲ್ಲಿ ಇರ್ಬೇಕಂದ್ರೆ ಏನು ಮಾಡಬೇಕು? ರಾಂಗ್ ಎದ್ದೇಳ್ಬೇಕು. ಏನು ರಾಂಗ್ ಎದ್ದೇಳ್ಬೇಕು? ರಾಂಗ ಫುಲ್ ಬಿ ಪಿ ಎದ್ದೇಳ್ಬೇಕು. ತಲೆ ಹಾಫ್ ಅಲ್ಲ, ನೀನು ಇವಾಗ ಈ ಸಿನಿಮಾ ಶೂಟಿಂಗ್ ಎಲ್ಲ ಮುಗೀತು, ನೆಕ್ಸ್ಟ್ ಓದೋದು, ಅದ್ರ ಬಗ್ಗೆ ಏನು ಗಮನ ಕೊಟ್ಟಿದ್ದೀರಾ? ಅದ್ರ ಬಗ್ಗೆ ಏನ ಸ್ಕೂಲಿಗೆ ಹೋಗಲ್ಲ ನೀನು? ಬರೀ ಆಕ್ಟಿಂಗ್ ಮಾಡ್ಕೊಂಡಿರ್ತೀಯ? ಸ್ಕೂಲ್ ಹೋಗ್ತೀವ್ರಿ, ಈ ಪಾಸ್ ಆದ್ರೆ ಐದು. ಈಗ ಹೆಂಗೋ ರಮ್ಯಾ ಮೇಡಮ್ನ ಮೀಟ್ ಮಾಡಿದ್ದೀರಾ, ಶಿವಣ್ಣ ಸರ್ನ ಮೀಟ್ ಮಾಡಿದ್ದೀರಾ, ಧ್ರುವ ಸರ್ನ ಮೀಟ್ ಮಾಡಿದ್ದೀರಾ. ಕೇಳ್ಬೋದಿತ್ತಲ್ಲ ಅವ್ರ ಸಿನಿಮಾದಲ್ಲಿ ಒಂದು ಆ್ಯಕ್ಟಿಂಗ್ ಚಾನ್ಸ್ ಕೊಡೋಕ್ಕೆ, ಕೇಳಿದ್ರಾ? ಜಗ್ಗಕ್ಕೆ ಕೇಳಿದ್ನ ಧ್ರುವ ಸರ್ಗೆ. ಅದಕ್ಕೆ ಕೇಳಿದ್ದಿಲ್ಲ ಅವತ್ತು ಫಸ್ಟ್ನೇ ಸತ್ಯದಾಗ ಕೇಳಿ ಪಿಕ್ಚರ್ ಮುಗ್ದಿತ್ತನ್ರಿ. ಕೇಳಿ ಪಿಕ್ಚರ್ನಾಗ ನಮಗೊಂದು ಡೈಲಾಗ್ ಆದ್ರೂ ಕೊಡ್ರಿ ಅಂತ ಕೇಳಿದೆ. ಅವರು ಇದ್ರು ಕೊಡ್ತನಂತ ಅಂದ್ರು ಅವ್ರು. ಈಗ ಅವತ್ತು ಸ್ಟೇಜ್ ಮೇಲೆ ಕೂತಾಗ ಕಿವಿಯಲ್ಲಿ ಏನೋ ಹೇಳಿದ್ರು ಧ್ರುವ ಸರ್. ಯಾರು ನಿನಗೆ ಹೇಳಿದ್ದು? ಅವ್ರಿಗೆ ಏನೋ ಕಿವಿಯಲ್ಲಿ ಏನೋ ಮಾತಾಡ್ತಿದ್ರಲ್ವಾ, ಏನೋ ಹೇಳಿ. ನನಗಲ್ಲ ಇವ್ ಹೇಳ್ಯಾರ ನಂಗೆ. ಯಾರೋ ಇಬ್ಬರಲ್ಲಿ ಒಬ್ರ ಜೊತೆ ಕಿವಿಯಲ್ಲಿ ಏನೋ ಹೇಳಿದ್ರು. ಏನೋ ನಂಗೇನು ಗೊತ್ತಿಲ್ಲ, ನನಗೆ ಹೇಳಿಲ್ಲ. ಸರಿ, ಈಗ ಫೈನಲ್ ಆಗಿ ಸಿನಿಮಾ ಸಕ್ಸಸ್ ಆಗಿದೆ. ನಿಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀರಾ, ಬೈತೀರಾ, ಏನು ಮಾಡ್ತೀರಾ? ಥ್ಯಾಂಕ್ಸ್ ಹೇಳ್ತೀವಿ ರೀ. ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ನಮ್ಮ ಪ್ರೊಡ್ಯೂಸರ್ ಸರ್ಗೆ, ಕ್ಯಾಮ್ರಾಮನ್ ಸರ್ಗೆ, ಮತ್ತು ಡೈರೆಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್. ನಮಗೆ ಈ ಪಿಕ್ಚರ್ಗೆ ಅವಕಾಶ ಕೊಟ್ಟಿದ್ಕೆ ಥ್ಯಾಂಕ್ಸ್ ರೀ. ಹಂಗ ರಮ್ಯ ಮೇಡಮ್ಗೆ ಈ ಸೈಕಲ್ ಕೊಡ್ಸಿದ್ಕೆ ತುಂಬ ಥ್ಯಾಂಕ್ಸ್ ರೀ. ನಮ್ಮ ಧ್ರುವ ಸರ್, ಮತ್ತು ಒಳ್ಳೆ ರಾಜ್ಬಿ ಶೆಟ್ಟಿ ಸರ್, ಮತ್ತು ಒಳ್ಳೆ ಗಣಪತಿ ಸರ್, ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಈಗ ನಿಮ್ಮ ಸರ್ನ ಯಾವತ್ತೂ ಬೈಕೊಂಡಿಲ್ವಾ ನೀವು, ಆಯುಷ್ ಸರ್ನ? ನಾನು ಬೈಕಿಂದಿಲ್ಲ ನೋಡ್ರಿ. ಅವರೇ ಹೇಳಾರ ಬಾಯ್ಬಿಟ್ಟೆಲ್ಲ ಬೈಕೊಂಡಿರ ಅಂತ. ಯಾವಾಗ ಹೇಳ್ಯಾರಿಪ್ಪ? ಓಕೆ, ಈ ಸೈಕಲ್ ಯಾರ್ದು ಈಗ ಇಬ್ಬರಲ್ಲಿರೋದು? ನಿಂದಲ್ಲಿ? ನಂದು ಅಲ್ಲೇ ಶಾಪ್ ಅಂಗಡಿಯಾಗ ಬಿದ್ದೈತಿ. ಯಾಕ? ಅದೇನೋ ಗಾಲಿ ಬಂಡಾಗೈತಿ ಅಂತ ಮಾಡ್ಸ್ಕೊಂಡ್ ಬರಾಕತ್ತಾರ. ಈಗ ಇದನ್ನು ತೊಗೊಂಡು ಊರಿಗೆ ಹೋಗ್ತೀರಾ, ಇಲ್ಲೇ ಇಡ್ತೀರಾ? ಊರಿಗೆ ಹೋಗ್ತೀರಿ. ಓಕೆ, ಈಗ ಈ ಸಿನಿಮಾ ಮಾಡಿದ್ರಿ, ಯಶಸ್ಸಾಯಿತು, ಎಲ್ಲ ಸಕ್ಸಸ್ ಆಯಿತು, ಮುಗೀತು, ನೆಕ್ಸ್ಟ್ ಏನು ಮಾಡ್ತೀರಾ?
ನೆಕ್ಸ್ಟ್ ಸುಮ್ಮನೆ ಶಾಲೆ ಹೋಗ್ರಿ ಅಲ್ಲ ಪಪ್ಪಿ 2 ತೆಗೀರಿ ಅಂತ ಹೇಳ್ಬೇಕು ತಾನೆ ನಿಮ್ಮ ಡೈರೆಕ್ಟರ್ ಸರ್ಗೆ. ಏನಾರ ನೀವು ಬೇಡ ಬೇರೆ ಹಾಕ್ಯಂತೀವ್ರಿ ಅಂತಾರೆ ಅವ್ರು. ಹೌದಾ, ನೀವು ಹೇಳಬೇಕಿತ್ತು KGF 2 ಕಾಂತಾರ ಪ್ರಿಕ್ವೆಲ್ ಎಲ್ಲ ಬರ್ತಿದೆ, ಹಾಗೆ ಪಪ್ಪಿ 2 ಬರಬೇಕು ಅಂತ ಕೇಳ್ಬೇಕು ನೀವು. ಅವ್ರು ಬೇಡ ಅನ್ನಕತ್ತಾರ, ನೀವು ಬೇಡ ಬೇರೆ ಹುಡುಕಿವಿ ಹಾಕ್ಯಂತೀವಿ ನಾವು ಅನ್ನಕತ್ತಾರ ಅವ್ರು. ಯಾಕಂತೆ? ಯಾಕಂದ್ರೆ ನಾವು ಕೇಳಿದಾರ ಒಟ್ಟೆ ಹೇಳಲ್ಲ ಅವ್ರು ನಮಗೆ. ಯಾಕೆ ಪಪ್ಪಿ 2 ಮಾಡ್ತೀರಾ? ನಮ್ಮನ್ನ ಕರ್ಕೊಂಡ್ರೆ ಮಾಡ್ತೀವಿ. ನಿಮ್ಮನ್ನ ಕರ್ಕೊಂಡಿಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ, ನಮಗೆ ಕರ್ಕೊಂಡ್ರೆ ಮಾಡ್ತೀವಿ, ಕರ್ಕೊಂಡ್ಲಿಕ್ಕಂದ್ರೆ ಮಾಡಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಋತ್ವಿಕ್, ನೀನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀಯ ಆ್ಯಕ್ಟಿಂಗ್. ಸೊ ಇದಿಷ್ಟು ಬಾಲ ಕಲಾವಿದರಾದಂತಹ ಆದಿತ್ಯ, ಜಗದೀಶ್ ಹಾಗೂ ಋತ್ವಿಕ್ ಅವರ ಮಾತಾಗಿತ್ತು. ಪಪ್ಪಿ ಸಿನಿಮಾ ಎಂದಿಗೂ ಸಹ ಥಿಯೇಟರ್ನಲ್ಲಿ ನಿಮಗೆಲ್ರಿಗೂ ಲಭ್ಯ ಇದೆ, ಹೋಗಿ ಅಲ್ಲೇ ನೋಡ್ಬೋದು. ಆದರೂ ಇದ್ರದ್ದು ಮುಂದಿನ ಹಂತದಲ್ಲಿ OTT ಇರಬಹುದು, ಯಾವಾಗ ರಿಲೀಸ್ ಆಗುತ್ತೆ ಅನ್ನೋಂಥದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡೈರೆಕ್ಟರ್ ಆಯುಷ್ ಅವರು ಮಾತಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.